ಹಾಯ್ ಫ್ರೆಂಡ್ಸ್, ಈ ದಿನ ಹೊಸ ಥರ ಪಲಾವ್ ಮಾಡ್ತಾ ಇದ್ದೀನಿ. ಅದು ಗೊತ್ತಾ? ಅದು ಸಿಂಧಿ ಪಲಾವ್ ಅಂತ. ಇಲ್ಲಿ ನೋಡಿ, ಸಿಂಧಿ ಪಲಾವ್ಗೆ ಬೇಕಾಗಿರೋದು ಒಂದು ದೊಡ್ಡ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಶುಂಠಿ ಬೇಕಾಗುತ್ತೆ. ಒಂದು ಸೇರು ಅಕ್ಕಿಗೆ ನಾನು ಹೇಳ್ತಾ ಇರೋದು. ಶುಂಠಿ, ಬೆಳ್ಳುಳ್ಳಿ, ಒಂದು ದೊಡ್ಡ ಸ್ಪೂನಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಜಾಸ್ತಿ ಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ. ಒಂದು ಈ ಥರ ಪೀಸ್ಗಳಾದರೆ ಒಂದು 7-8 ಬೇಕಾಗುತ್ತೆ. ಒಂದು 3-4 ಬೆಳ್ಳುಳ್ಳಿ ಬೇಕಾಗುತ್ತೆ. ಇದು ನೋಡಿ, ಇದು ಈರುಳ್ಳಿ ಮತ್ತು ಟೊಮೊಟೊ ಒಂದು ದೊಡ್ಡದು 2 ತಗೊಂಡಿದ್ದೀನಿ. ಇದು ಪುದೀನ. ಇದಿಷ್ಟನ್ನು ನಾವು ರನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು ಒಗ್ಗರಣೆಗೆ ನೋಡಿ, ಒಂದು ತುಂಡು ಚಕ್ಕೆ, 4 ಲವಂಗ, ಸೋಂಪ, ಮತ್ತು ಇದು ರೈಸಿನ ತಗೊಂಡಿದ್ದೀನಿ. ಒಂದು ಮರಾಠ ಮೊಗ್ಗು, ಅನಾನಸ್ ಹೂವು ಇದು, ಮತ್ತು 2 ಟೊಮೊಟೊ ಸಣ್ಣದು 2 ಇದೆ. ದೊಡ್ಡದಾದರೆ 1 ಹೆಚ್ಕೊಳ್ಳಿ. ಒಗ್ಗರಣೆಗೆ ಇದು ಒಂದು ಈರುಳ್ಳಿನ ಸಣ್ಣದಾಗಿ ಈ ರೀತಿ ಹೆಚ್ಕೊಳ್ಳಿ. ಇದು ಒಗ್ಗರಣೆಗೆ. ಇಲ್ಲಿ ಅರ್ಧ kg ಚಿಕನ್ ತಗೊಂಡಿದ್ದೀನಿ. 1 ಸೇರು ಅಕ್ಕಿನ ನೆನೆ ಹಾಕಿದ್ದೀನಿ. 1 ಪಾವು ಬಾಸುಮತಿ ಹಾಕಿದ್ದೀನಿ. 3 ಪಾವು ಮಾಮೂಲಿ BT ರೈಸ್ ಹಾಕಿದ್ದೀನಿ. ನೆಕ್ಸ್ಟ್ ಇದರಲ್ಲಿ 3/4 ಕಪ್ಪು ಮೊಸರು ಇದೆ. 1 ನಿಂಬೆಹಣ್ಣನ್ನು ಇದು ಮಾಡ್ಕೊಂಡಿದ್ದೀನಿ, ಸ್ಕ್ವೀಜ್ ಮಾಡಿದ್ದೀನಿ. ನೆಕ್ಸ್ಟ್ ಆಯಿಲು, ತುಪ್ಪನ ನಾನು ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಇದನ್ನು ನಾನು ಜಾರ್ನಲ್ಲಿ ರನ್ ಮಾಡ್ಕೊಳ್ತೀನಿ. ನೋಡಿ, ಜಾರ್ಗೆ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರನ್ನ ನಾವು ಒಗ್ಗರಣೆಲಿ ಹಾಕೊಳ್ಳೋಣ. ಈರುಳ್ಳಿ, ಜಿಂಜರ್, ಶುಂಠಿ ಮತ್ತು ಬೆಳ್ಳುಳ್ಳಿ, ಪುದೀನ, ಮತ್ತು ಟೊಮೊಟೊ. ಇದಿಷ್ಟು ಮಿಕ್ಸಿನಲ್ಲಿ ಫುಲ್ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕಿ ಪೇಸ್ಟ್ ಮಾಡೋಣ. ಸ್ಟವ್ ಹಚ್ಚಿದ್ದೀನಿ. ಆಯಿಲ್ ಹಾಕೊಳ್ಳೋಣ. ಇಲ್ಲಿ 3/4 ಕಪ್ ಆಯಿಲ್ ಇದೆ. ಇದಿಷ್ಟು 1 ಸೇರು ಅಕ್ಕಿಗೆ ಬೇಕಾಗುತ್ತೆ. ನೆಕ್ಸ್ಟು 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ತುಪ್ಪ ಕಾದ ನಂತರ ಇವಾಗ ಮಸಾಲೆ ಸಾಮಾನು ಹಾಕೊಳ್ಳೋಣ. ಚಕ್ಕೆ, ಅನಾನಸ್ ಹೂವು, ಮರಾಠ ಮೊಗ್ಗು ಮತ್ತು ಸೋಂಪು, ಲವಂಗ ಹಾಕ್ತಾಯಿದ್ದೀನಿ. ಆಗಿದೆ. ಸ್ವಲ್ಪ ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ಹುರಿಯೋಣ ಫುಲ್ ಇದನ್ನು. ಸ್ವಲ್ಪ ಅದು ಬ್ರೌನ್ ಕಲರ್ ಬರೋ ತನಕ ಹುರಿಯೋಣ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಅದು ನೋಡಿ ಆಗಿದೆ. ಅದು ಇವಾಗ ಒಂದು ಲವಂಗದ ಎಲೆ ಹಾಕ್ತಾಯಿದ್ದೀನಿ. ಹುರಿಯೋಣ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಫುಲ್ಲು ಹುರಿಬೇಕು. ಇದನ್ನು ಫುಲ್ಲದು ಎಣ್ಣೆ ಬಿಡೋ ತನಕ ಹುರಿಯೋಣ. ಮಿಕ್ಸ್ ಮಾಡಿ, ಕ್ಲೀನಾಗಿ ಮಿಕ್ಸ್ ಮಾಡಿ. ಅದು ಇದಕ್ಕೆ ಈಗ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿದ್ರೆ ಬೇಗ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಬೇಗ ಚಿಕನ್ ಎಲ್ಲ ಬೇಗ ಬೇಯುತ್ತೆ. ಇದನ್ನೇನೋ ಮ್ಯಾರಿನೇಟ್ ಮಾಡಿಲ್ಲ ನಾನು, ಡೈರೆಕ್ಟಾಗಿ ಹಾಕಿರೋದ್ರಿಂದ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉರಿಯೋ ತನಕ
ಹುರಿದಾದ್ಮೇಲೆ ಮಸಾಲೆ ಹಾಕೋಣ ಸ್ವಲ್ಪ. ಇದೆಲ್ಲ ಎಣ್ಣೆ ಬಿಡಬೇಕು, ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ಸ್ವಲ್ಪ ಉರಿಲಿ ಅದು. ನೋಡಿ ಈಗ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ಪೌಡ್ರ್ ಹಾಕ್ತಾಯಿದ್ದೀನಿ. ಬಿರಿಯಾನಿ ಪೌಡ್ರ್ ಮಾಡಿದ್ದೀನಲ್ಲ ಅದನ್ನು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಬಿರಿಯಾನಿ ಪೌಡ್ರ್ ಹೇಗೆ ಮಾಡೋದು ಅಂತ ನಾನು ಒಂದು ರೆಸಿಪಿನಲ್ಲಿ ತೋರಿಸಿದ್ದೀನಿ, ಬಿರಿಯಾನಿ ಪೌಡ್ರ್ ರೆಸಿಪಿನಲ್ಲಿ. ಅದನ್ನು ನೋಡಿ ಮಾಡಿ. ಇದಕ್ಕೆ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿಲ್ಲ ನಾವು, ಖಾರ ಬೇಕಾಗುತ್ತೆ. 1 ಸ್ಪೂನ್ ಹಾಕಿದ್ದೀನಿ. ಮಿಕ್ಸ್ ಮಾಡಿ. ಈಗ ನೋಡಿ ಬಿರಿಯಾನಿ ಪೌಡ್ರ್ ಹಾಕಿದ ತಕ್ಷಣ ತುಂಬಾ ಟೇಸ್ಟ್, ಪರಿಮಳನೇ ಬೇರೆ ಬರುತ್ತೆ, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಇವಾಗ ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಮಸಾಲೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಮಸಾಲೆನಲ್ಲೂ ಅದು ಚಿಕನ್ ಎಲ್ಲ ಬೇಯಬೇಕು. ಈ ರೀತಿ ಮಸಾಲೆ ಆಗಿದೆ, ಅದು ಬೇಯಲಿ. ಸ್ವಲ್ಪ ಬೇಯ್ತಾ ಇದೆ. ಇವಾಗ ಹೆಚ್ಕೊಂಡಿರೋ ಟೊಮೊಟೊ ಹಾಕೊಳ್ಳೋಣ. ರುಬ್ಬಕ್ಕೂ ಟೊಮೊಟೊ ಹಾಕ್ಕೊಂಡಿದ್ದೀವಲ್ವ, ಇದು ಹೆಚ್ಕೊಂಡಿರೋದು ಟೊಮೊಟೊ. ಬೇಯಲಿ. ನೀರು ಹಾಕೊಳ್ಳೋಣ ಇದಕ್ಕೆ. ಅಕ್ಕಿ ಒಂದು ಸೇರು ಹಾಕಿರೋದ್ರಿಂದ 4 ಪಾವು ಹಾಕಿದ್ದೀನಿ. ನೀವು 4 ಪಾವಾಗಲೇ ಡಬಲ್ ಹಾಕಬೇಕಾಗುತ್ತೆ, 8 ಪಾವು. ಆದರೆ 7 ಪಾವು ನೀರು ಹಾಕಿ ಸಾಕಾಗುತ್ತೆ. ಏಕೆಂದರೆ ಇದರಲ್ಲೇ ಮಸಾಲೆ ಇರೋದ್ರಿಂದ ಇದರಲ್ಲೂ ನೀರು ಇರುತ್ತೆ ಅಲ್ವಾ, ಇದರಲ್ಲಿ ಬೇಯ್ಕೊಂಡ್ರೆ ಸಾಕಾಗುತ್ತೆ. ಮೊಸರು ಹಾಕ್ತಾಯಿದ್ದೀನಿ, ಮತ್ತು ಲೈಮ್ ಜ್ಯೂಸು. ನೀರನ್ನ ಫುಲ್ಲು ಒಂದು 10 ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಆದ್ದರಿಂದ ನೀರನ್ನ ಫುಲ್ಲು ಡ್ರೈನ್ ಔಟ್ ಮಾಡೋಣ ನಾವು. ನೀರೆಲ್ಲ ತೆಗೆದಾಕ್ಬಿಡ್ಬೇಕು. ಈಗ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಅಕ್ಕಿ ಎಲ್ಲ ಕ್ಲೀನಾಗಿ ನೆನೆದಿದೆ. ಅದು ಒಂದು 10 ನಿಮಿಷನಾದರೂ ನೆನೆದ್ರೆ ಅನ್ನ ಸ್ವಲ್ಪ ಸಾಫ್ಟಾಗುತ್ತೆ. ಉದುದ್ರಾಗಿ ಇರುತ್ತೆ, ಆದರೂ ಸಾಫ್ಟಾಗಿರುತ್ತೆ. ಮಿಕ್ಸ್ ಮಾಡೋಣ. ಹೀಗೆ 7 ಪಾವು ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಮಿಕ್ಸ್ ಮಾಡಿ. ಹೀಗೆ ಸ್ವಲ್ಪ ಸಾಲ್ಟ್ ಏನಾರ ವೇರಿ ಆದರೆ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ. ಇದು ಸಾಕಾಗುತ್ತೆ ನೋಡಿ, ನೀರು ಇಷ್ಟು ಈ ರೀತಿ ಆಗುತ್ತೆ. ನಿಮಗೆ ಅಳತೆ ಏನಾರು ಗೊತ್ತಿದ್ರೆ ಮಾಮೂಲಿ ಅರ್ಧ ಸ್ಪೂನು ಒಳಗಡೆ ಇಮ್ಮರ್ಸ್ ಆದರೆ ಸಾಕು. ಇದು ಹಿಂಗೆ ನಿಂತಿರುತ್ತೆ, ಇದಿಷ್ಟಕ್ಕೆ ಸಾಕಾಗುತ್ತೆ. ಅಳತೆ ಮಾಡ್ತೀನಿ ಅಂದರೆ ಆ ರೀತಿ ಹಾಕ್ಕೊಳ್ಳಿ. 4ಕ್ಕೆ 7.5 ಹಾಕ್ಕೊಳ್ಳಿ. ಇವಾಗ ಮುಚ್ಚಿಬಿಡೋಣ. ಮುಚ್ಚಳ ಹಾಕ್ತಾಯಿದ್ದೀನಿ. ಇದು 1 ವಿಸಲ್ ಬರಬೇಕಷ್ಟೇ. 1 ವಿಸಲ್ ಬರ್ತಾ ಇದ್ರೇ ಆಫ್ ಮಾಡಿಬಿಡಿ. ವಿಸಲ್ ಹೋಗಿದೆ, 1 ವಿಸಲ್ ಹೋಗಿದೆ, ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬಾ ಚೆನ್ನಾಗಿ ಅರಳ್ಕೊಂಡಿದೆ. ಮಿಕ್ಸ್ ಮಾಡೋಣ. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಆವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ನೋಡಿ ಹೊಸ ಹೊಸ ರೆಸಿಪಿಗಳು ಆಗ್ತಾ ಇರ್ತೀನಿ ದಿನ. ನೋಡಿ ತುಂಬಾ ಚೆನ್ನಾಗಿ ಅರಳಿದೆ ರೈಸ್. ಎಲ್ಲ ಫುಲ್ ಮಿಕ್ಸ್ ಮಾಡಿ.
ಘಮ ಕೂಡ ತುಂಬಾ ಚೆನ್ನಾಗಿದೆ. ಇದು ಎಲ್ಲರಿಗೂ ಇಷ್ಟವಾಗುತ್ತೆ. ಮನೇಲಿ ಒಂದಿನ ಮಾಡಿ.